ಈಗ ಇವರು ಎಷ್ಟು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ, ಎಷ್ಟು ಚುನಾವಣೆ ಸೋತಿದ್ದಾರೆ. 1999 ನಮ್ಮ ಪಕ್ಷದ ಅಧ್ಯಕ್ಷರಲ್ವೇ ಅವರು ಹೇಳಿದ್ದಾರೆ, ನಾನು ಜನತಾದಳದಲ್ಲಿದ್ದಾಗ, ಜನತಾದಳದ ಅಧ್ಯಕ್ಷ ಇದ್ದಾಗ 58 ಸೀಟ್ ಗೆದ್ದಿದ್ದೀವಿ, ಇವರೆಷ್ಟು ಸೀಟ್ ಗೆದ್ದವ್ರೆ. ಇದನ್ನು ಪದೇ ಪದೇ ಹೇಳ್ತೀರಪ್ಪ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ? ಆ ಅನುಗ್ರಹ ಮನೆ ಒಳಗೆ ನೀವು ಮಹದೇವಪ್ಪ ಇಬ್ಬರು ಬಂದು ಅನುಗ್ರಹ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತೊಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ ನಿನ್ನ ಮನೆಯಲ್ಲಿ ಇಬ್ಬರು ಅಡುಗೆಯವ್ರನ್ನ ಇಡಬೇಕು, ಯಾರೇ ಜನ ಬರಲಿ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಂಡು ಪಕ್ಷ ಕಟ್ಟತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದೋ, ಅವತ್ತು ನಿಂತ್ಕೊಂಡಿದ್ದೋ ಕೈ ಕಟ್ಟೆ ಹಾಕೊಂಡು. ದೇವೇಗೌಡರು ಹೇಳ್ತಾ ಇದ್ರೆ 1999 ಚುನಾವಣೆ ನಂತರ ಸೋತಿರೋ ಟೈಮಲ್ಲಿ ದೇವೇಗೌಡರು ಸೋತಿದ್ರು, ನಾನು ಸೋತಿದ್ದೆ, ರೇವಣ್ಣ ಅವರು ಸೋತಿದ್ರು, ಅವರು ಸೋತಿದ್ರು, ಮಹದೇವಪ್ಪನವರು ಸೋತಿದ್ರು. ಆಗ ಹತ್ಕೊಂಡು ಅಯ್ಯೋ ನನಗಿನ್ನ ರಾಜಕೀಯ ಬೇಡ ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತಿದ್ದೀರಲ್ಲ, ಅದೊಂದು ದಿನ ನೆನಕಳಿ.